ಸಮಯ ಹಿಂಗ್ ರೋಡ್ದಾಗ ಹೋಗ್ಬೇಕಾರೆ ಎಲ್ಲರ ಒಂದ್ 50 ರೂಪಾಯಿ ಸಿಕ್ಬಿಡೋಕಲ್ಲ ಅಲ್ಲೇ ಮಸ್ತ್ ಎಗ್ ರೈಸ್ ತಿನ್ಬೋದು ನೋಡು. ಈ ಸಾಲ ಯಾಕೋ ಇದು ಭಾಳ ಬಿರಿಯಾನಿ ತಿನ್ಬೇಕು ಅನ್ಸಾತೈತ್ಲಿ. ಹೆಂಗ್ರ ರೊಕ್ಕ ಅಡ್ಜಸ್ಟ್ ಮಾಡ್ಲಿ ಅದಕ್ಕೆ? ಇಲ್ಲೇ ಕುಡಿಯಾಕ ನೀರಿಲ್ಲ, ಇವ್ ಕುಂಡಿ ತೊಳ್ಕೊಳಕ್ ಹಾಲ್ ಬೇಕಂತ ಇವಂಗ. ಎಗ್ ರೈಸಿಗೆ ರೊಕ್ಕ ಅಡ್ಜಸ್ಟ್ ಮಾಡತ್ತೀನಲ್ಲಿ. ನೋಡ್ಲಿ ಸಾಲ, ಇವತ್ತು ಒಂದ್ ದಿವ್ಸ ಹೆಂಗಾರ ಮಾಡಿ ಅಡ್ಜಸ್ಟ್ ಮಾಡ್ಲಿ. ನಿಲ್ಪ. ಹಾ ಬೇಬಿ, ಏನ್ ಮಾಡತ್ತಿದ್ದಿ? ಹಾ ಮತ್ತ ಊಟ? ಹಾ ಏನಂದ್ ಊಟನ ಆಗಿಲ್ಲಪ್ಪ ಇನ್ನು ಮೋಟ. ಭಾಳ ಅಂದ್ರ ಭಾಳ ವರ್ಷ ಆಗೈತಿ, ಬಟ್ ತಿನ್ನಾಕ ರೊಕ್ಕನ ಇಲ್ಲ ಅಲ್ಲಿ. ಹಾ ಏನೇನ್ ತಿಂತಿಲ್ಲ? ಬಿರಿಯಾನಿ. ಹಾ ಬೇಬಿ, ಅದ್ಯಾಕೋ ನಂಗೆ ಇವತ್ತು ಬಿರಿಯಾನಿ ತಿನ್ಬೇಕಂತದಿತ್ತ. ಹಾ ಆರ್ಡರ್ ಮಾಡಾತಿ? ಹಾ ಥ್ಯಾಂಕ್ ಯು. 2 ಪ್ಲೇಟ್ ಮಾಡ್ಬಿಡ, ಭಾಳ ವರ್ಷ ಆಗೈತಿ. ಹಾ ಎಸ್, ಬಿರಿಯಾನಿ ಅಡ್ಜಸ್ಟ್ ಆತ. ಅಂದಂಗ್ಲೇ ಸಾಲ, ಆಕಿ ಕಡೆ ಸುಮ್ಮನೆ ರೊಕ್ಕ ಹಾಕ್ಸ್ಕೋಬೇಕಾಗಿತ್ತು ನೀನ್. ಯಾಕ? ಮತ್ ಬಿರಿಯಾನಿ ತಿಂದ್ಮೇಲೆ ಬತ್ತಿಗೆ ಹೆಂಗ್ ರೊಕ್ಕ? ಹಾ ಬೇಬಿ, ಅದ್ ನೀ ಆರ್ಡರ್ ಮಾಡತ್ತಿದ್ದಲ್ಲ, ಅದ್ ನೀ ಆರ್ಡರ್ ಮಾಡಿದ್ದೆ ಅಂದ್ರೆ ಸುಮ್ಮ ಡೆಲಿವರಿ ಚಾರ್ಜಸ್ GST PST ಇದು ಹಾಕ್ತಾರ. ನಂಗೆ ಫೋನ್ ಪೇ ಮಾಡ್ಬಿಡ್ತಿ? ಆಯ್ತಾಯ್ತು, ಥ್ಯಾಂಕ್ ಯು. ಅಡ್ಜಸ್ಟ್ ಆತ್. ಮಸ್ತ್ ಬಿರಿಯಾನಿ ತಿನ್ನೋಣ, ಉಳ್ದಿದ್ ರೊಕ್ಕಲ್ಲಿ ಬತ್ತಿ ನೋಡ್ಬೋದು.